ವಿಧಾನ ಪರಿಷತ್ ಸದಸ್ಯರಾಗಿ 3ನೇ ಬಾರಿಗೆ ಆಯ್ಕೆಯಾಗಿರುವ ತಿಪ್ಪಣ್ಣಪ್ಪ ಕಮಕನೂರವರಿಗೆ ನಗರದಲ್ಲಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭವ್ಯ ಸ್ವಾಗತವನ್ನ ಕೋರಿದರು. ಮೆರವಣಿಗೆಯ ಮುಖಾಂತರ ಆಗಮಿಸಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್, ಜಗಜ್ಯೋತಿ ಬಸವೇಶ್ವರ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾ ಬಾಬು ಜಗಜೀವನ್ ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ನಮನ ಸಲ್ಲಿಸಿದ ತಿಪ್ಪಣ್ಣಪ್ಪ ಕಮಕನೂರವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಅದ್ಧೂರಿ ಸನ್ಮಾನ ಸಮಾರಂಭದ ಕಡೆಗೆ ನಡೆದರು. ನಗರದ ಖರ್ಗೆ ಪೆಟ್ರೋಲ್ ಪಂಪ್ ಸಮೀಪ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಶಿವಾನಂದ ಹುನಗುಂಟಿರವರ ನೇತೃತ್ವದಲ್ಲಿ ಡಿಜೆ, ಬುಲ್ಡೋಸರ್ ಹಾಗೂ ಪುಷ್ಪಾರ್ಚನೆಯೊಂದಿಗೆ ಕಮಕನೂರವರನ್ನ ಅದ್ಧೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಈ ವೇಳೆ ನೂರಾರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿ ಅಭಿನಂದನೆಯನ್ನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಿವಾನಂದ ಹುನಗುಂಟಿ, ತಿಪ್ಪಣ್ಣಪ್ಪ ಕಮಕನೂರವರ ಮರು ಆಯ್ಕೆಯು ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ತುಂಬಿದೆ. ಅವರ ಅನುಭವ ಹಾಗೂ ನಾಯಕತ್ವದಿಂದ ಪಕ್ಷ ಇನ್ನಷ್ಟು ಬಲಿಷ್ಠವಾಗಲಿದ್ದು ಜನಪರ ಕಾರ್ಯಗಳಿಗೆ ಹೆಚ್ಚಿನ ವೇಗ ಸಿಗಲಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಕೀಲ್ ಸರಡಗಿ, ಈರಣ್ಣ ಝಳಕಿ, ಚಿದಾನಂದ ಹೊನಗುಂಟಿ, ಅಶ್ವಿನ ಸಂಖ, ಗೌತಮ ಕರಿಕಲ್, ಅವಿನಾಶ ಭಾಸ್ಕರ್, ಪರಶುರಾಮ ನಾಟೇಕಾರ, ಕಾರ್ತಿಕ ನಾಟೇಕಾರ, ಟೈಗರ್ ವಿಘ್ನೇಶ್, ಗುಂಡು ಐನಾಪುರ, ಸಚಿನ್ ಶರಪಳಿ, ಗಣೇಶ್ ನಾಗನಹಳ್ಳಿ, ವಿನೋದ ಸಂಗು, ಫಾರೂಕ್ ಪಟೇಲ್, ಅರ್ಷದ್ ಖಾನ್ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಉಪಸ್ಥಿತರಿದ್ದರು.